ನಾಯಕರಿಂದಾನೇ ಮಾತು ಶುರು ಮಾಡ್ಬೋಣ. ಕಿರಣ್ ಸರ್, ನಿಮ್ಮಿಂದಲೇ ಶುರು ಮಾಡೋಣ. ಹೇಳಿ, ಹೇಗಿತ್ತು ಭರ್ಜರಿ ಗಂಡು ಅನುಭವ? ಹಾಗೆ ಜನತೆಗೆ ಏನ್ ಹೇಳ್ತೀರಾ? ಏಪ್ರಿಲ್ 5ನೇ ತಾರೀಕು ಥಿಯೇಟರ್ಗೆ ಯಾಕೆ ಬರಬೇಕು ಅಂತ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮೀಡಿಯಾದವ್ರಿಗೆ ಮತ್ತು ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಇಲ್ಲೇ ಇದ್ದಾರೆ, ನನ್ನ ಫ್ಯಾಮಿಲಿ ಅಂತ ಏನು ಕರಿತೀನಿ. ಸೊ ನೀವೇ ನೋಡಿದ್ರಿ, ಆಲ್ಮೋಸ್ಟ್ ನಿಮಗೆ ಈಗ ಐಡಿಯಾ ಬಂದಿರುತ್ತೆ ಸಿನಿಮಾ ಸಬ್ಜೆಕ್ಟ್ ಯಾವ ಥರ ಇದೆ ಆ್ಯಂಡ್ ಯಾವ ಥರ ಇದಕ್ಕೆ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇವತ್ತಿನ ಡೇಟ್ಗೆ ರೆಕಗ್ನಿಷನ್ ಆಗಲಿ ಅಥವಾ ಅಪ್ರಿಸಿಯೇಷನ್ ಆಗಲಿ ತುಂಬ ಕಡಿಮೆ ಇದೆ. ಸೊ ನಾನು ಕಂಪ್ಲೀಟಾಗಿ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅದು ಯಾವುದೂ ಇಲ್ಲದೆ ಇದ್ದಾಗ ನನ್ನ ಈ ಒಂದು ಪಾತ್ರಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಅವ್ರಿಗೆ ಎಷ್ಟೇ ಒತ್ತಡ ಬಂದರೂ ಇವತ್ತು ಫೈನಲಿ ಒಂದು ಸಿನಿಮಾನ ಮುಗಿಸಿ ರಿಲೀಸ್ ತನಕ ತಗೊಂಡು ಹೋಗಿದ್ದಾರೆ. ಅದರ ಹಿಂದೆ ತುಂಬ ಶ್ರಮ ಇದೆ ಆ್ಯಂಡ್ ತುಂಬ ಕಷ್ಟಪಟ್ಟಿದ್ದೀವಿ. ಬಿಕಾಸ್ ಇಟ್ಸ್ ನಾಟ್ ಸೋ ಈಸಿ ಫಾರ್ ಬಿಗ್ನರ್ಸ್ ಆರ್ ನ್ಯೂ ಕಮರ್ಸ್. ಆದರೂ ಆ ಒಂದು ರೆಸ್ಪಾನ್ಸಿಬಿಲಿಟಿನ ನಮ್ಮ ಡೈರೆಕ್ಟರ್ ಸರ್ ತಗೊಂಡು ಇಲ್ಲಿವರೆಗೂ ತಂದಿದ್ದಾರೆ. ಆ್ಯಂಡ್ ಸ್ಪೆಷಲಿ ನಮ್ಮ ಕೌಶಿಕ್ ಸರ್, ಕ್ಯಾಮ್ರಾಮನ್ ಸರ್, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಮ್ಮ ಡೈರೆಕ್ಟರ್ ಸರ್ಗೆ ಪರಿಚಯ ಮಾಡಿಸಿದ ಅವರೇ. ಅವ್ರು ಎಲ್ಲೋ ನನ್ನ ಒಂದು ಸೀರಿಯಲಲ್ಲಿ ಚಿಕ್ಕದಾಗ ಒಂದು ರೋಲ್ ಮಾಡ್ತಾ ಇರ್ಬೇಕಾದ್ರೆ ನೋಡಿದಾಗಲೇ ನಂಗೆ ಪ್ರಾಮಿಸ್ ಮಾಡಿದ್ರು, ನಾವು ಒಂದಿನ ಒಂದು ಸಿನಿಮಾ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಇವತ್ತು ಆ ಒಂದು ಅವಕಾಶ ನಂಗೆ ಕೊಟ್ಟು ಇಲ್ಲಿ ನಿಲ್ಲಿಸಿದ್ದೀರಾ. ಓವರಾಲ್ ಆಗಿ ಹೇಳಿ, ಈಗ ನಮ್ಮ ಕೆಲಸ ಮುಗ್ದಿದೆ. ನಾವು ಏನೆಲ್ಲ ಮಾಡ್ಬೋದಿತ್ತು, ಎಷ್ಟೆಲ್ಲ ಎಫರ್ಟ್ ಹಾಕ್ಬೋದಿತ್ತು, ನೀವು ನೋಡ್ತಿರೋ ಹಾಗೆ ಅದೆಲ್ಲ ಮಾಡಿದ್ದೀವಿ. ಈಗ ಎಲ್ಲ ನಿಮ್ಮ ಕೈಲಿದೆ. ಇದನ್ನು ಯಾವ ರೀತಿ ನೀವು ಇನ್ನೂ ಜನಕ್ಕೆ ರೀಚ್ ಮಾಡಿಸ್ತೀರಾ ಆ್ಯಂಡ್ ಯಾವ ರೀತಿ ಅಪ್ರಿಷಿಯೇಟ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಇವತ್ತು ಏನೋ ಹೊಸ ಆರ್ಟಿಸ್ಟ್ಗಾಗಲಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಗದೆ, ಮಾರ್ಕ್ ಶೀಟ್ ಫೈನಲ್ ಆಗದೆ ಫೇಲ್ ಆಗ್ತಿದ್ದೀವಿ. ಅದು ಆ ರೀತಿ ಆಗ್ತಿದೆ. ಹೋಪ್ ಇದಕ್ಕೆ ಆ ರೀತಿ ಆಗಲ್ಲ. ಆ್ಯಂಡ್ ನೀವು ಇಷ್ಟು ದಿನ ಏನು ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆನೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ಯಶಾ ಮೇಡಮ್. ಎಲ್ರಿಗೂ ನಮಸ್ಕಾರ. ಅಂಜಿ ನಾಗರಾಜ್ ಸರ್ ನಮಸ್ಕಾರ. ಭರ್ಜರಿ ಗಂಡು ನನಗೆ ಸಿನಿಮಾ ಒಪ್ಕೊಂಡಾಗಲೇ ನನಗೆ ತುಂಬ ಇಷ್ಟ ಆಗಿತ್ತು. ಯಾಕೆಂದರೆ ಒಂದೇ ಕಥೆಯಲ್ಲಿ 2 ಕಥೆ ಇದೆ. ಆಮೇಲೆ ಪ್ರಸಿದ್ಧ ಸರ್ ಡೈರೆಕ್ಟರ್, ಅವರು ಸಿನಿಮಾ ಅಂದರೆ ತುಂಬ ಹುಚ್ಚ ಆಸೆ ಅವ್ರಿಗೆ. ಎಷ್ಟೇ ಕಷ್ಟ ಆದ್ರೂ ಸಿನಿಮಾನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರು. ಆಮೇಲೆ DOP ಸರ್, ಕಿಟಿ ಕೌಶಿಕ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ನೈಟ್ ಶೂಟ್ ಆಗಿರ್ಬೋದು, ಡೇ ಶೂಟ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟ್ನು ತುಂಬ ಚೆನ್ನಾಗಿ ಮುದ್ದಾಗಿ ತೋರಿಸ್ತಾರೆ. ಆಮೇಲೆ ವೆರಿ ಹಾರ್ಡ್ ವರ್ಕರ್ ಅವರು. ಕಿರಣ್ ರಾಜ್ ಬಗ್ಗೆ ನಿಮ್ಗೆ ಯಾರಿಗೂ ನಾನೇನು ಹೇಳಂಗೆ ಇಲ್ಲ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಎಲ್ರಿಗೂ ಅವರು ಕ್ರಶ್ ಆಗಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಈ ತಂಡದಲ್ಲಿ ನಾನು ಒಂದು ಸೇರಿಕೊಂಡು ಒಂದು ಪಾತ್ರ ಮಾಡಿದ್ದೀನಿ ಅಂತ. ಎಲ್ಲರೂ ಇದೇ ಏಪ್ರಿಲ್ 5ಕ್ಕೆ ಸಿನಿಮಾ ನೋಡಿ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ರಾಕೇಶ್ ರಾಜ್ ಅಂತ ನನ್ನ ಹೆಸರು. ಫಸ್ಟ್ ಆಫ್ ಆಲ್ ನನಗೆ ಇಲ್ಲೊಂದು ಆಪರ್ಚುನಿಟಿ ಕೊಟ್ಟು ಈ ಚಿತ್ರದಲ್ಲಿ ಒಂದು ಪಾತ್ರ ಕ್ರಿಯೇಟ್ ಮಾಡಿರೋ ಪ್ರೊಸೆಸರ್ಗೆ ನಾನು ಆಭಾರಿ. ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಒಂದು ಸಣ್ಣ ವಿಷಯ ಏನು ಹೇಳಬೇಕು ಅಂತಂದರೆ, ಆಸ್ ನ್ಯೂ ಕಮರ್ಸ್ ನಾವು ಎಲ್ಲರ ಹತ್ರ ಹೋಗಿ ಆಪರ್ಚುನಿಟಿಗಳನ್ನ ಕೇಳಿಕೊಂಡು ಟ್ಯಾಲೆಂಟ್ನ ತೋರಿಸಿ ನಾವೇನೋ ಮಾಡ್ಬೇಕಂತ ಇರ್ತೀವಿ. ಆಪರ್ಚುನಿಟಿಗಳನ್ನ ಕೊಡ್ತಾರೆ, ಹೌದು. ಬಟ್ ನಮ್ಮಲ್ಲಿ ಏನೋ ಒಂದು ಇರುತ್ತಲ್ಲ, ನಾವೇನೋ ತೋರಿಸ್ಕೋಬೇಕು. ನಮ್ಗೆ ಒಳಗಡೆಯಿಂದ ಗೊತ್ತಿರುತ್ತೆ ನಮ್ಗೆಲ್ಲೋ ಒಂದ್ ಕಡೆ ನಾವು ಅದನ್ನೆಲ್ಲ ಚಾನಲೈಸ್ ಮಾಡಿ ನಾವೇನು ಪೊಟೆನ್ಷಿಯಲ್ ಏನಿದೆ ಅನ್ನೋದನ್ನ ತೋರಿಸ್ಕೋಬೇಕು ಅನ್ನೋದೆಲ್ಲ ಒಂದು ಇರುತ್ತೆ. ಇದನ್ನೆಲ್ಲ ಒಂದ್ಸತಿ ನಾನು ಪ್ರೊಸೆಸರ್ಗೆ ಸಿಕ್ಕಿದಾಗ, ಈ ತರ ನಾನು ಚಾನ್ಸ್ ಎಲ್ಲ ಕೇಳ್ಕೊಂಡು ಓಡಾಡ್ತಾ ಇರುವಾಗ ಪ್ರೊಸೆಸರ್ ಸಿಕ್ಕಿದಾಗ ಹೇಳಿದ್ದೆ. ಸುಮಾರಷ್ಟು ದಿವಸ ಆದ್ಮೇಲೆ ಸರ್ ಕರೀತಾರೆ, ಕರೆದ್ಬಿಟ್ಟು ಬಾ ನಿನ್ಗೊಂದು ಇಲ್ಲಿ ನಿನ್ಗೇನು ಫ್ರಸ್ಟ್ರೇಷನ್ಸ್ ಏನಿದೆ ಅಲ್ಲ ಅದೆಲ್ಲ ಚಾನಲೈಸ್ ಮಾಡೋ ತರ ನಿನ್ಗೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀನಿ, ಬಾ ಬಂದ್ಬಿಟ್ಟು ಇದನ್ನೊಂದ್ಸತಿ ನೋಡು ಹೇಗೆ ಅಂತೆಲ್ಲ. ಸೊ ಚಾನ್ಸ್ ಕೊಡೋದಲ್ದಿರ ಕೈ ತುಂಬ ದುಡ್ಡು ಕೊಟ್ಟು ನೀನ್ ಇಲ್ಲಿ ಮಾಡು ಅಂತ ಹೇಳಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ನಮ್ಮನ್ನು ನಾವು ಏನು ಅಂತ ತೋರಿಸ್ಕೊಳ್ಳೋಕೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಪ್ರೊಸೆಸರ್ಗೆ ನಾನು ತುಂಬ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು. ಜೊತೆಲಿ ಕಿಟಿ ಕೌಶಿಕ್ ಸರ್,
ಪ್ರತಿ ಟೈಮ್ ಅವ್ರು ನನಗೆ ಅಫ್ಕೋರ್ಸ್ ಇದು ಒನ್ ಆಫ್ ದಿ ಬಿಗರ್ ರೋಲ್ಸ್ ನಾನು ಪ್ಲೇ ಮಾಡ್ತಾ ಇರೋದು. ನಾನು ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀನಿ, ಬಟ್ ಈ ಸಿನಿಮಾಲ್ ಸಿಕ್ಕಿರೋ ಒಂದಷ್ಟು ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು, ಆ ಪೊಟೆನ್ಷಿಯಲ್ ಸ್ಪೇಸ್ ಆಗಿರ್ಬೋದು, ಪ್ರತಿ ಟೈಮ್ ನಾವೇನೋ ತಪ್ಪು ಮಾಡಿದಾಗ ಕಿಟಿ ಸರ್ ಬಂದು ಇಲ್ಲ ನೀನು ಮಾಡ್ಬೋದು ಅಂತ ಹೇಳಿ ಬೆನ್ನು ತಟ್ಟಿ ನನ್ನ ಹಿಂದೆ ಯಾವಾಗಲೂ ಪುಷ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಕಿಟಿ ಸರ್. ವಿನೋದ್ ಸರ್ಗೂ ತುಂಬ ಥ್ಯಾಂಕ್ಸ್. ಸ್ಟಂಟ್ ಟ್ರೈನಿಂಗ್ಗೆ ಪ್ರಸಿದ್ಧ ಸರ್ ಕಳಿಸಿ ಅಲ್ಲಿ ನಾನು ಸ್ಟಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ವಿನೋದ್ ಸರ್ ನನಗೆ ಇಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಪ್ರಸಿದ್ಧ ಸರ್ ಜೊತೆ ತುಂಬ ಚೆನ್ನಾಗಿ ಅದನ್ನು ನಾವು ನಿಭಾಯಿಸಿದ್ದೀವಿ ಅಂತ ಅನ್ಕೊಳ್ತೀನಿ. ಮೋಹನ್ ಸರ್ಗೂ ತುಂಬ ಥ್ಯಾಂಕ್ಸ್. ಬಿಕಾಸ್ ಸಾಂಗಲ್ಲಿ ಕೂಡ ನಮಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ವಯಸ್ಸಿಂದ ಒಬ್ಬ ಡ್ಯಾನ್ಸರ್. ನನಗೆ ಫಸ್ಟು ನಟರಾಜಗೆ ನಮಸ್ಕಾರ ಮಾಡೋದನ್ನು ಹೇಳ್ಕೊಟ್ಟಿದ್ದು ಪ್ರಸಿದ್ಧ ಸರ್ ಅನ್ನೋದು ನಾನು ಇಲ್ಲಿ ಹೇಳಲೇಬೇಕು. ಸೊ ಆಲ್ಮೋಸ್ಟ್ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಪ್ರಸಿದ್ಧ ಸರ್ ನನಗೆ ಡ್ಯಾನ್ಸ್ ಹೇಳ್ಕೊಟ್ಟು ಅಲ್ಲಿಂದ ಅವ್ರು ನನ್ನ ಗುರುಗಳು. ಇವತ್ತು ಈ ವೇದಿಕೆ ಕ್ರಿಯೇಟ್ ಮಾಡಿಕೊಟ್ಟು ಇಲ್ಲಿಂದ ತುಂಬ ದೊಡ್ಡ ಮಟ್ಟಕ್ಕೆ ದಾರಿ ಆಗೋ ಹಾಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಆಲ್ಸೋ ಅನಿಲ್ ಅಣ್ಣ ಮತ್ತೆ ಮದನ್ ಅವರು, ಮಂಜುನಾಥ್ ಸರ್ ತುಂಬ ಥ್ಯಾಂಕ್ಸ್ ಆಪರ್ಚುನಿಟಿಗೆ, ಹೊಸೊಬ್ರನ್ನ ನಂಬಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಾಧ್ಯಮದವರು ಹೊಸೊಬ್ರ ಬಗ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತಿಂದ ಇಲ್ಲಿಂದ ನಮ್ಮ ಜರ್ನಿ ಒಂದು ಸ್ಟಾರ್ಟ್ ಆಗೋದಿದೆ. ಮತ್ತೆ ಇದೇ ಥರ ನಾನು ಬಂದು ನಿಮ್ಮನ್ನು ನೋಡೋ ಹಾಗೆ ಆಶೀರ್ವಾದ ಮಾಡಿ ಈ ಥರ ಪ್ರತಿಯೊಂದು ಸ್ಟೇಜ್ಗಳಲ್ಲಿ ನಾನು ನಿಂತ್ಕೊಂಡು ನಿಮ್ಮನ್ನು ಮಾತಾಡೋ ಹಾಗೆ ವಿಶ್ ಮಾಡೋ ಹಾಗೆ ಆಗಲಿ ಆಶೀರ್ವಾದ ಬೇಡ್ತಾ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ. ಆ್ಯಂಡ್ ಕಿರಣ್ ರಾಜ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಕೋ ಸ್ಟಾರ್. ಎಲ್ಲೂ ಯಾವತ್ತೂ ಅವ್ರು ನನಗೆ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿಕೊಟ್ಟು ಅವರು ನಮ್ಮನ್ನ ಎನ್ಕರೇಜ್ ಮಾಡಿ ಆ ಸ್ಪೇಸ್ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ನಾವು ನಮ್ಮ ಬೆಸ್ಟ್ನ ಕೊಡೋಕೆ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಕಿರಣ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾಗೆ ನನ್ನನ್ನು ಪರಿಚಯ ಮಾಡಿಸಿದ್ದು ಕಿಟ್ಟಿ ಕೌಶಿಕ್. ಥ್ಯಾಂಕ್ ಯು ಸರ್. ಕಿಟ್ಟಿ ಕೌಶಿಕ್ ನಮ್ಮ ಡೈರೆಕ್ಟರ್ ಪ್ರಸಿದ್ಧ ಅವರಿಗೆ ಪರಿಚಯ ಮಾಡಿದಾಗ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿ ನಾನು ಕೂಡ ಒಪ್ಕೊಂಡು ಚಾಮರಾಜನಗರದಲ್ಲಿ ಊರು ಬಿಸಿಲಲ್ಲಿ ನಿಜವಾಗ್ಲೂ ಮಳೆ ಬರಲಿ, ಹಾಡಲ್ಲಿ ಹೆಂಗೆ ಒಯ್ಯೋ ಮಳೆರಾಯ ಅಂತಿದೆಯೋ ಹಾಗೆ ಮಳೆ ಬರಲಿ ಅನ್ನೋ ಥರ ಬೇಡ್ಕೊಂಡು ಸಿನಿಮಾ ಕೆಲಸ ಮುಗಿಸಿದ್ವಿ. ಈ ಸಿನಿಮಾದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕೈ ಜೋಡಿಸಿದ್ರು ಎಲ್ಲ ನಿರ್ಮಾಪಕರುಗಳು, ನಿರ್ದೇಶಕರು, ನಮ್ಮ DOP, ಮ್ಯೂಸಿಕ್, ಸ್ಟಂಟ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು, ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ತುಂಬ ದೊಡ್ಡ ತಾರಾಂಗಣ ಕೆಲಸ ಮಾಡಿದೆ ಸಿನಿಮಾದಲ್ಲಿ. ನಾನು ಕಿರಣ್ ಮುಂಚೆನೇ ಕೆಲಸ ಮಾಡಿದ್ವಿ. ಕಿರಣ್ ನನ್ನ ಅಳಿಯ ಒಂದು ಹಳೆ ಸೀರಿಯಲಲ್ಲಿ. ಸೊ ಇಲ್ಲಿ ಮತ್ತೆ ಕಿರಣ್ ಜೊತೆ ಕೆಲಸ ಮಾಡಿದ್ದು ಖುಷಿ ಆಯಿತು. ಹೊಸ ನಟ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಸೌರಭ್ ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾನೆ. ಸೌರಭ್ ಒಳ್ಳೇದಾಗ್ಲಮ್ಮ. ಜಾಸ್ತಿ ಇನ್ನೇನು ಮಾತಾಡೋ ಹಾಗಿಲ್ಲ. ಕಷ್ಟಪಟ್ಟು ಎಲ್ಲ ತಂಡ ಕೆಲಸ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ಥರ ಅತಿ ಜಾಸ್ತಿ ಕಷ್ಟಪಡೋರು ನಿರ್ದೇಶಕರು ಮತ್ತು DOP. ನಿಜವಾಗ್ಲೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಾ, ಅದು ತೆರೆ ಮೇಲೆ ಕಾಣ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಮುಖ್ಯವಾಗಿ ಈ ಸಿನಿಮಾನ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ತಲುಪಿಸುವಂತಹ ಜವಾಬ್ದಾರಿ ಅಂತ ಹೇಳಬೇಕು, ಗೊತ್ತಿಲ್ಲ ಏನಂತ ಹೇಳಬೇಕು, ಮಾಧ್ಯಮದವ್ರ ಮೇಲಿದೆ. ಅದನ್ನು ಅತ್ಯಂತ ಪ್ರೀತಿಯಿಂದ ನೀವು ಮಾಡ್ತಿದ್ದೀರಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಈ ಸಿನಿಮಾ ಯಶಸ್ಸು ಕಾಣಲಿ. ಎಲ್ಲ ಸಿನಿಮಾಗಳನ್ನು, ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಕನ್ನಡಿಗರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಿರ್ದೇಶಕರು ಅಲ್ಲಿಂದನೇ ಅಪ್ಪಣೆ ಕೊಟ್ಟರು. ನಾನು ಕೂಡ ಈ ಚಿತ್ರದಲ್ಲಿ ಒಂದು ಪಾತ್ರ ನಿರ್ವಹಿಸಿದ್ದೀನಿ. ಈಗಾಗಲೇ ಇವರೆಲ್ಲ ಹೇಳಿದಾಗೆ ಈ ಚಿತ್ರದ ಕಾಮಿಡಿ ಟ್ರ್ಯಾಕ್ನಲ್ಲಿ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಎಲ್ಲ ಕಲಾವಿದರ ಬಾಯಲ್ಲೂ ಇವ್ರ ಹೆಸರು ಬಂತು. ಹಾಗೆ ನಾನು ಈ ಚಿತ್ರದಲ್ಲಿ ಭಾಗವಾಗೋದಕ್ಕೆ ಕಾರಣ ನಮ್ಮ DOP ಕಿಟ್ಟಿ ಕೌಶಿಕ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಚಿತ್ರದ ಛಾಯಾಗ್ರಾಹಕರು ಅವರು ಪರಿಚಯ ಮಾಡಿಕೊಟ್ಟು ಪ್ರಸಿದ್ಧ ಸರ್ ಮತ್ತೆ ಎಲ್ಲ ನಿರ್ಮಾಪಕರುಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಚಿತ್ರದಲ್ಲಿ ನಾನು ಸಹ ಒಂದು ಭಾಗವಾಗಿದ್ದೀನಿ. ಒಂಥರ ಕಮರ್ಷಿಯಲ್ ಪ್ಯಾಕೇಜಿಂಗ್ ಅಲ್ಲಿ ಪೂರ್ತಿ ಎಂಟರ್ಟೈನ್ಮೆಂಟ್ ಇರುವಂತಹ ಚಿತ್ರ. ಕಾಮಿಡಿ ಅಂತೂ ಭರ್ಪೂರವಾಗಿದೆ. ನಾನು ಮತ್ತೆ ನನ್ನ ಜೊತೆಗೆ ಕಾಮಿಡಿ ಕಿಲಾಡಿ ಗೋವಿಂದೇ ಗೌಡ್ರು ಮತ್ತೆ ಮನು ಅವರು ಕೂಡ ಅಭಿನಯಿಸಿದ್ದಾರೆ. ನಾವು 3 ಜನ ಖಂಡಿತವಾಗ್ಲೂ ನಿಮಗೆ ಕಚುಗಳು ಇಟ್ಟು ನಗಿಸ್ತೀವಿ. ಈ ಒಂದು ಭರವಸೆಯನ್ನ ನಾವು ಕೊಡ್ತೀವಿ. ದಯವಿಟ್ಟು ಏಪ್ರಿಲ್ 5ನೇ ತಾರೀಕು ಯಾರು ಕೂಡ ಮಿಸ್ ಮಾಡದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಭರ್ಜರಿ ಗಂಡು ಚಿತ್ರವನ್ನ ನೋಡಿ ನಮ್ಮ ಇಡೀ ತಂಡವನ್ನ ಹಾರೈಸಬೇಕು. ಇನ್ನು ನಮ್ಮ ಛಾಯಾಗ್ರಾಹಕರು ಹಾಗೆ ನಮ್ಮ ಸಂಗೀತ ನಿರ್ದೇಶಕರು ಗುಮ್ಮಿನೇನಿ ವಿಜಯ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಪ್ರಸಿದ್ಧ ಸರ್ ನೀವು ಬಂದ್ಬಿಡಿ. ಗುಮ್ಮಿನೇನಿ ವಿಜಯ್ ಸರ್ ದಯವಿಟ್ಟು ಬನ್ನಿ. ಹಾಗೆ ನಮ್ಮ ಪ್ರಸಿದ್ಧ ಸರ್ ಹಾಗೆ ನಿರ್ಮಾಪಕರುಗಳು ಕೂಡ ವೇದಿಕೆ ಮೇಲೆ ಬಂದ್ರೆ
ಒಬ್ಬೊಬ್ಬರನ್ನೇ ಕರೆಯೋಣ ಸರ್. ಓಕೆ ಓಕೆ, ಡನ್ ಡನ್ ಡನ್. ಸರಿ ಸರ್, ಸರಿ ಸರ್. ಆಕ್ಚುಲಿ ಸೀರಿಯಲ್ ಆದ್ಮೇಲೆ ನಾನು ಫಸ್ಟ್ ಟೈಮ್ ಈ ಗ್ರ್ಯಾಂಡ್ಯೂರಲ್ಲಿ ಈ ಸ್ಕೇಲಲ್ಲಿ ನೋಡಿದ ಫಸ್ಟ್ ಟೈಮ್ ನನಗೆ ಕ್ಯಾಮ್ರಾ ಮತ್ತೆ ಇದೆಲ್ಲ ಪರಿಚಯ ಮಾಡ್ಕೊಟ್ಟಿದ್ದ ಆಗ ಫಸ್ಟ್ ಟೈಮ್ ಪ್ರತೀತ್ ಸರ್. ನಾನು ಹೋದಾಗ ಓಕೆ ಸೀರಿಯಲ್ ಆಕ್ಟರ್ಗೆ ಇನ್ನೇನು ಮಾಡಿರ್ತಾರೆ, ಏನೋ ಸಣ್ಣದಾಗಿರುತ್ತೆ, 4 ಟೇಬಲ್ ಹೊಡೆಯೋದು, 4 ಚೇರ್ ಮುರಿದಾಕೋದು ಅನ್ನೋ ಥರ ಅನ್ಕೊಂಡು ಹೋಗಿದ್ದೆ. ಬಟ್ ಆ ಫಸ್ಟ್ ಶಾಟ್ ನೋಡಿದಾಗ ನನಗೆ ನನ್ನ ಮೇಲೆ ಲವ್ ಆಗೋಯ್ತು, ಏನು ಸಕ್ಕದಾಗಿದ್ದೀನಿ ಗುರು ಅನ್ನೋ ಥರ. ಸೊ ನನಗೆ ದಟ್ ವಾಸ್ ಲೈಕ್ ದ್ಯಾಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆ ಒಂದು ಟೈಮಲ್ಲಿ ಅಷ್ಟೇ ಈಸಿ ಇರಲಿಲ್ಲ ಟು ಎಕ್ಸೆಪ್ಟ್ ಸೀರಿಯಲ್ ಆಕ್ಟರ್ ಇನ್ ಟು ಅ ಬಿಗ್ ಸ್ಕೇಲ್ ಸಿನಿಮಾ. ಸೊ ನನಗೂ ಮೈಂಡಲ್ಲಿ ಆ ಥರ ಇರಲಿಲ್ಲ. ಬಟ್ ನಾನು ಹೇಳ್ದಾಗೆ ನಮ್ಮ ಡೈರೆಕ್ಟರ್ ಸರ್ ತುಂಬ ಹೋರಾಡಿದ್ದಾರೆ ನನ್ನ ಆ ಒಂದು ಪಾತ್ರಕ್ಕೆ. ಆ್ಯಂಡ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಆ ಕಾನ್ಫಿಡೆನ್ಸ್ ನನ್ನಲ್ಲಿ ನಿಮಗೆ ಈಗ ಸ್ಕ್ರೀನಲ್ಲಿ ಕಾಣ್ತಿದೆ. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಹಿಸ್ ಎಫರ್ಟ್. ಆ್ಯಂಡ್ ನಾನು ಆಬ್ವಿಯಸ್ಲಿ ನಾನು ಸಣ್ಣ ಸ್ಕೇಲಲ್ಲಿ ಐ ಹ್ಯಾವ್ ಸೀನ್ ಆಲ್ ದ ವರ್ಕ್. ಬಟ್ ಯಶ್ ಅವರೆಲ್ಲ ಲೈಕ್ ಮುಂಚೆನೂ ಮಾಡಿದ್ರು, ದೇ ಹ್ಯಾಡ್ ವರ್ಕ್ಡ್ ಇನ್ ಬಿಗ್ ಫಿಲ್ಮ್ಸ್. ಸೊ ಈವನ್ ಪ್ರತಿ ಆರ್ಟಿಸ್ಟ್ ಕೂಡ ದೇ ವರ್ ವೆರಿ ಕಂಫರ್ಟೇಬಲ್, ದೇ ವರ್ ವೆರಿ ವೆಲ್ಕಮಿಂಗ್. ಸೊ ಅದೊಂದಷ್ಟು ಹೆಲ್ಪ್ ಆಯಿತು. ಆ್ಯಂಡ್ ಎಂಡ್ ಆಫ್ ದ ಡೇ ಈ ಸಿನಿಮಾ ಆದಮೇಲೆ ಐ ಡಿಸೈಡೆಡ್ ನಾನು ಆದರೆ ಆ್ಯಕ್ಷನ್ ಹೀರೋನೇ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಇನ್ನು ಮುಂದೆನೂ ಐ ಆಮ್ ಲರ್ನಿಂಗ್ ಔಟ್ ನ್ಯೂ ಸ್ಕಿಲ್ಸ್. ಹಾಂ ಹೌದು, ಇದೇ ಫಸ್ಟ್ ನಾನು ಆಗಿ ಮಾಡಿದ್ದು. ಹೌದು, ಅಂದರೆ ತುಂಬಾನೇ ಇಟ್ ವಾಸ್ ನಾಟ್ ಅ ಈಸಿ ಜರ್ನಿ. ಬಟ್ ನಾನು ಪದೇ ಪದೇ ಪ್ರತಿಯೊಬ್ಬರು ಏನಕ್ಕೆ ನಮ್ಮ ಡೈರೆಕ್ಟರ್ ಸರ್ ಹೆಸರು ಹೇಳ್ತಾ ಇದೀವಿ ಅಂದರೆ ಅಷ್ಟೆಲ್ಲ ಸಮಸ್ಯೆ ಇದ್ರೂ ದ ವೇ ಹಿ ಬ್ರಾಟ್ ಇಟ್ ಟಿಲ್ ಹಿಯರ್. ಆ್ಯಂಡ್ ಇವತ್ತು ನಾವು ಪ್ರತಿಯೊಬ್ಬರು ಏನಕ್ಕೆ ಇಲ್ಲಿ ನಿಂತಿದ್ದೀವಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ನಾನು ಹೇಳ್ದಾಗೆ ನನ್ನ ಲೈಫಲ್ಲಿ ದೊಡ್ಡ ದೊಡ್ಡ ಆ್ಯಕ್ಷನ್ಸ್ ನಾನು ನೋಡಿದ್ದು ಇದರಲ್ಲೇ. ಸೊ ಆ ದೊಡ್ಡ ದೊಡ್ಡ ಆ್ಯಕ್ಷನ್ಸ್ ಎಲ್ಲ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಈ ಸಿನಿಮಾದಲ್ಲಿ ನಿಮಗೆ ಸಾಂಗ್ಸ್ ಮತ್ತೆ ಫೈಟ್ಸ್ಗೆ ತುಂಬ ಪ್ರಾಮಿನೆನ್ಸ್ ಇದೆ. ಆ್ಯಂಡ್ ಅದು ಒಂದು ಲೈಕ್ ಒಳ್ಳೆ ಸ್ಟ್ಯಾಂಡರ್ಡ್ ಕಾಣುತ್ತೆ. ಅದು ಅಲ್ಲದೆ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಅ ಯುನಿಕ್ ಸ್ಟೋರಿ. ಆ್ಯಂಡ್ ಪ್ರತಿ ಕ್ಯಾರೆಕ್ಟರ್ಗೂ ಕ್ಯಾರೆಕ್ಟರೈಸೇಷನ್ ಇದೆ. ಆ್ಯಂಡ್ ಪ್ರತಿ ಒದ್ರಲ್ಲೂ ನಿಮಗೆ ಆ ಪರ್ಫಾರ್ಮೆನ್ಸ್ ಕಾಣುತ್ತೆ. ಹೇಳ್ದ ಹಾಗೆ ಯಶ್ ಅವ್ರದ್ದು ಅದೊಂದು ಏನು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದ್ದಾರೆ, ಅದರಲ್ಲಿ ನಿಮಗೆ ತುಂಬ ಗ್ರಾಫ್ಸ್ ಇದೆ. ಈವನ್ ಇವ್ರದ್ದು ಏನಿದೆ. ಸೊ ಪ್ರತಿ ಕ್ಯಾರೆಕ್ಟರ್ ಹ್ಯಾಸ್ ದ್ಯಾಟ್ ಸ್ಟೋರಿ ಲೈನ್. ಆ್ಯಂಡ್ ಅದೆಲ್ಲ ಕ್ಲಬ್ ಮಾಡಿ ಇಟ್ ಮೇಕ್ಸ್ ಅ ಗುಡ್ ಫಿಲ್ಮ್ ಐ ಫೀಲ್. ಹೌದು ಹೌದು. ಸೊ ನಾವು ಶೂಟ್ ಮಾಡಿದ ಅಟ್ಮಾಸ್ಫಿಯರ್ ಆಗಲಿ ಆ್ಯಂಡ್ ನಾವು ಟಾರ್ಗೆಟ್ ಮಾಡ್ತಿರೋ ಆಡಿಯನ್ಸ್ಗೆ ತುಂಬ ಸೂಟ್ ಆಗೋವಂಥದ್ದು ಎಲ್ಲ ಸಾಂಗ್ಸ್ನ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಲೈಕ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್. ಎಲ್ರಿಗೂ ನಮಸ್ಕಾರ. ಇಡೀ ಟೀಮ್ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸ್ವಲ್ಪ ಟೈಮ್ ಆಗಿರ್ಬೋದು, ಸ್ವಲ್ಪ ಟೈಮ್ ತೊಗೊಂಡಿದೆ ಮಾಡೋದಕ್ಕೆ. ಬಟ್ ಒಂದೊಳ್ಳೆ ಔಟ್ಪುಟ್ ಬಂದಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇಡೀ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಆಮೇಲೆ ಎಲ್ಲ ದಿ ಬೆಸ್ಟ್ ಅನ್ನೋದೇ ಆಗಿದೆ ಟೀಮಲ್ಲಿ. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ನನಗೆ ಇದು. ಆಮೇಲೆ ಕಮರ್ಷಿಯಲ್ ಸಿನಿಮಾನೂ ಅಷ್ಟೇ. ಈ ಮಟ್ಟದಲ್ಲಿ ನಾನು ಇದುವರೆಗೂ ಮಾಡಿರಲಿಲ್ಲ ಕಮರ್ಷಿಯಲ್ ಸಿನಿಮಾ. ಅಂದರೆ ಫೈಟ್ಸ್ ಗೀಟ್ಸ್ ಎಲ್ಲ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಆ ಅವಕಾಶ ಒದಗಿ ಬಂತು. ಸೊ ಪ್ರಸೀತ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಅಷ್ಟೇ, ಇನ್ನೇನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ನೀವೇ ನೋಡಿದ್ದೀರಾ ಪರದೆ ಮೇಲೆ ಹೇಗೆ ಬಂದಿದೆ ಅನ್ನೋದು. ಇನ್ನು ಮಿಕ್ಕಿದ್ದೆಲ್ಲ ನೀವು ಹೇಳಬೇಕು. ಎಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸರ್ ಇಲ್ಲ ಸರ್, ಇಲ್ಲ ಸರ್, ಖಂಡಿತ ಇಲ್ಲ. ಒಂದೊಳ್ಳೆ ಟೀಮ್ ಬೇಕು ಅಂತಂದಾಗ ನನಗೆ ಯಾರ್ಯಾರು ಗೊತ್ತಿದ್ರು. ಸೊ ಹಾಗಾಗಿ ಒಟ್ಟಿಗೆ ನಾವೆಲ್ಲ ಇಷ್ಟು ಜನ ಕೆಲಸ ಮಾಡಿದವ್ರೆ, ಮುಂಚೆನೂ ಕೆಲಸ ಮಾಡಿದವ್ರೆ. ಹಾಗಾಗಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಸಾಥ್ ಕೊಡೋಣ ಅಂದ್ಬಿಟ್ಟು ಮಾಡಿ. ವಿಜಯ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಸರ್. ಹೌದಾ, ಗ್ರೂಪ್ ಫೋಟೋ ಆಮೇಲೆ ತಗೊಳ್ಳಿ. ಹಾಂ ಸರ್, ಹೋಗ್ಬೋದಾ? ಹೌದಾ ಸರ್, ಫ್ರೇಮ್ ಮುಗಿಸ್ಬೇಕು. ನಮಸ್ತೆ. ನಾನು ಯೂಶಲಿ ಕೊನೆಯಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಡೈರೆಕ್ಟ್ರ್ ಮಾತಾಡ್ಬಿಟ್ರೆ ಎಲ್ಲ ಮಾತಾಡ್ತಾರೆ, ಟೆಕ್ನಿಷಿಯನ್ಸ್ಗೆ ಅವರು ಬ್ಯಾಕ್ ಸ್ಟೇಜ್ ಆಗಿಬಿಡ್ತಾರೆ ಅಂತ. ನನಗೆ ದೊಡ್ಡ ಸ್ಟ್ರೆಂತು ನನ್ನ ಟೆಕ್ನಿಷಿಯನ್ಸ್. ಇವತ್ತು ನಾನು ಮೊದಲಿಂದ ಸ್ಟಾರ್ಟ್ ಮಾಡ್ತೀನಿ, ಸ್ವಲ್ಪ ಟೈಮ್ ತೊಗೊತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ.
ನಾನು ಇವತ್ತು ಈ ವೇದಿಕೆ ಮೇಲೆ ಈ ಒಂದು ಸ್ಟೇಜಲ್ಲಿ ನಿಂತಿರೋಕೆ ದೊಡ್ಡ ಬೆನ್ನೆಲುಬು ನನಗೆ ಮಾಧ್ಯಮ ಮಿತ್ರರು. ನಾನು ರತ್ನಮಂಜರಿ ಸಿನಿಮಾನ ಎಷ್ಟು ನೀವು ಹೊಗಳಿದ್ರಿ, ಎಷ್ಟು ಪ್ರೋತ್ಸಾಹ ಮಾಡಿದ್ರಿ, ಆ ಸಿನಿಮಾನೇ ನನ್ನನ್ನು ಇವತ್ತು ಈ ವೇದಿಕೆಗೆ ತಂದು ನಿಲ್ಸಿರೋದು. ರತ್ನಮಂಜರಿ, ಅದಾದ್ಮೇಲೆ ಈ ಭರ್ಜರಿ ಗಂಡು ನೋಡಿನೇ ಸುದರ್ಶನ್ ಸರ್ ಇದ್ದಾರೆ ನನ್ನ ಮುಂದಿನ ಚಿತ್ರ, ಇನ್ನೇನು ಅದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ, ಶೇರ್ ಅಂತ. ಸುದರ್ಶನ್ ಸರ್ ಇದ್ದಾರೆ, ತುಂಬಾ ಥ್ಯಾಂಕ್ಸ್. ಅವರು ಭರ್ಜರಿ ಗಂಡು ಸಿನಿಮಾ ಕ್ವಾಲಿಟಿ ಎಲ್ಲ ನೋಡಿ ನಾವೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು, ನೀವು ಡೈರೆಕ್ಟ್ ಮಾಡಬೇಕು ಅಂತ ನನಗೆ ಅವಕಾಶ ಕೊಟ್ಟಿದ್ದು. ಸೊ ಇದಕ್ಕೆ ದೊಡ್ಡ ಬುನಾದಿ ಅಂದ್ರೆ ದೊಡ್ಡ ನನಗೆ ಬೆನ್ನೆಲುಬು ಮಾಧ್ಯಮ ಮಿತ್ರರು. ತುಂಬಾ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ಸೊ ಭರ್ಜರಿ ಗಂಡು ಜರ್ನಿ ನಾನು ಒಂದು ಕತೆ ಮಾಡಿಕೊಂಡು DOP ನನಗೆ ಕಿಟ್ಟಿ ರತ್ನಮಂಜರಿಲಿ ಅವ್ರ ಆಪರೇಟಿವ್ ಕ್ಯಾಮ್ರಾಮನ್ ಆಗಿ ಪ್ರೀತಮ್ ಜೊತೆ ಮಾಡಿದಾಗ ನನಗೆ 3ನೇ ದಿವಸನೇ ಒಂದು ಮನ್ಸಿಗೆ ಬಂದಿದ್ದು ಅಂದ್ರೆ ಇವನ್ ಜೊತೆ ನಾನು ಅವ್ರಿಗೆ ಇವರು ಅನ್ಬಾರ್ದು. ಇವರು ಅಂದ್ರೆ ಏನ್ ಸರ್ ನಿಮ್ಗೆ ತಲೆ ಹುಷಾರಿಲ್ವಾ ಅಂತ ಕೇಳ್ತಾರೆ ಆ ತರ. ಸೊ ಕಿಟ್ಟಿ ನಾನು 3ನೇ ದಿವಸನೇ ಅನ್ಕೊಂಡಿದ್ದು ಇವನ್ ಜೊತೆ ನಾನು ಪೂರ್ತಿ ಸಿನಿಮಾ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆ ಉಟ್ಕೊಂಡಿದ್ದು. ಅದು ಶಿವನ ಕೃಪೆ ನನ್ನ ಭರ್ಜರಿ ಗಂಡಲ್ಲೇ ಆಕಸ್ಮಿಕವಾಗಿ ಆಯ್ತು. ನಾನು ಫಸ್ಟ್ ಡಿಸ್ಕಸ್ ಮಾಡಿದ್ದು ಕಿಟ್ಟಿ ಜೊತೆ ಈ ತರ ಒಂದು ಸಿನಿಮಾ ಅನ್ಕೊಂಡಿದೀವಿ ಅಂತ. ಸೊ ಎಲ್ಲ ನಿಮ್ಗೆ ಈಗೆಲ್ಲ ಹೇಳ್ಬಿಟ್ಟಿದ್ದಾರೆ. ಎಲ್ಲರನ್ನೂ ಪರಿಚಯ ಮಾಡಿದ್ದು ನನಗೆ ಕಿಟ್ಟಿ. ಹೀರೋನ ತಂದ್ಕೊಟ್ರು, ಆಮೇಲೆ ಸಹ ಕಲಾವಿದರನ್ನ ತಂದ್ಕೊಟ್ರು, ಆಮೇಲೆ ಎಲ್ಲ ಡಿಸ್ಕಷನ್ಸ್. ಸೊ ಮೊದಲನೇದಾಗಿ ನಾನು ನನ್ನ ಟೆಕ್ನಿಷಿಯನ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ವಿನೋದ್ ಆಗಿರ್ಬೋದು, ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಗುಮ್ಮಿನೇನಿ ವಿಜಯ್ ಅವ್ರು ಮಾತೇ ಆಡಲ್ಲ. ನಾನು ಎಷ್ಟೆಷ್ಟೋ ಕೇಳ್ಕೊಂಡೆ, ಒಂದೆರಡು ಮಾತಾಡಿ ಅಂದ್ರೆ ಮಾತಾಡಲ್ಲ, ನನ್ನ ಪರವಾಗಿ ನೀವೇ ಮಾತಾಡಿ ಅಂತ. ಸೊ ಅವ್ರು ಹೇಳೋದೇನಂದ್ರೆ, ನನ್ನಂತ ಡೈರೆಕ್ಟರ್ನ ನಾನು ತುಂಬಾ ದಿವಸದಿಂದ ನೋಡ್ತಿದ್ದೆ, ನಿಮ್ಮಂತ ಟೇಸ್ಟ್ ಇರೋ ಡೈರೆಕ್ಟರ್ನ ನಾನು ನೋಡ್ತಿದ್ದೆ, ನನಗೆ ತುಂಬಾ ಖುಷಿ ಆಗ್ತಿದೆ. ಭರ್ಜರಿ ಗಂಡುಯಿಂದ ನನಗೆ ಸಾಕಷ್ಟು ಸಿನಿಮಾಗಳು ಸಿಕ್ಕಿದೆ ಅಂತೆಲ್ಲ ಹೇಳಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಈಸ್ ಅವ್ರ ಅಲ್ಟಿಮೇಟ್ ಟ್ಯಾಲೆಂಟ್. ಅವ್ರ ಮ್ಯೂಸಿಕ್ ಬಗ್ಗೆ ಅವ್ರು ನೋಡಕ್ಕೆ ಹಂಗಿದ್ದಾರೆ ಅಷ್ಟೇ. ಸಂಗೀತ ಜ್ಞಾನ ಅವ್ರಿಗಿರೋಷ್ಟು ತುಂಬಾ ನಾಲೆಜ್ ಇದೆ. ಆದಷ್ಟು ಬೇಗ ಅವ್ರನ್ನೆಲ್ಲ ನಾನು ತುಂಬಾ ಎತ್ತರಕ್ಕೆ ನೋಡಕ್ಕೆ ನಾನು ಬಯಸ್ತೀನಿ. ಅವಾಗ ಫಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ನಾನೇ ಆಗಿರ್ತೀನಿ. ಸರ್ ಮಾತಾಡ್ತಾರೆ, ಸ್ವಲ್ಪ ಸಂಕೋಚ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮನ್ನ ನೀವು ಪ್ರಮೋಟ್ ಮಾಡ್ಕೋಬೇಕು, ಬೇರೆ ಯಾರು ಹೇಳೋದೇ ಇರಲ್ಲ, ಮಾತಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಒಂದು 2 ಮಾತು ಮಾತಾಡಿ, ಟ್ರೈ. My name is Gumineni Vijay, and this is my second movie. First movie was Kanadante Mayavadanu, and second movie is Bharjari Gandu. So I would like to say thanks to Prasid sir. Hyderabad sir. Kannada barutte sir. ಅಷ್ಟೇ ಸರ್. 4 ಸಾಂಗ್ಸ್ ಇದೆ ಸರ್. Any genre is okay, sir. Favorite style is like Western style more and commercial style more. Sir. ಅವ್ರಿಗೆ ಅದೇ ಕನ್ನಡನೂ ಚೆನ್ನಾಗಿ ಮಾತಾಡ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ, ನನಗೆ ರಘು ದೀಕ್ಷಿತ್ ಅವ್ರ ಕೈಲಿ ಒಂದು ಆಡಿಸ್ಬೇಕು ಅಂತ ಇತ್ತು. ಸೊ ಕೆಲವರು ಚೆನ್ನಾಗಿ ಹೇಳಿದ್ರು, ಇಲ್ಲ ರಘು ದೀಕ್ಷಿತ್ ಅವರು ಆಡಲ್ಲ ಬೇರೆಯವ್ರಿಗೀಗ, ಅಥವಾ ಅವ್ರ ಜೊತೆ ಆಡಿಸೋದು ಕಷ್ಟ ಅಂತ. ನಾವಿಬ್ರು ಯೋಚನೆ ಮಾಡಿದ್ವಿ. ಇಲ್ಲ, ನನಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಯಾರ ಜೊತೆ ಬೇಕಾದ್ರೆ ಅವರು ಸಾಂಗ್ ಆಡಿಸ್ತಾರೆ ಅಂತ. ಅಂದ್ರೆ ನನ್ನ ಭಾಷೆ ಬಗ್ಗೆ ನೀವು ಹೇಳುವಾಗ, ಸೊ ಲಿರಿಕ್ಸ್ ಕೊಟ್ಟರು ಅಷ್ಟೇ, ಲಿರಿಕ್ಸ್ ತಗೊಂಡು ನನಗಿಂತ ಮೊದಲು ಅವ್ರು ಕರೆಕ್ಷನ್ ಮಾಡೋರು. ಕರೆಕ್ಷನ್ ಮಾಡಿ, ಸರ್ ಇದೊಂದು ಲೈನು ಚೇಂಜ್ ಮಾಡ್ಸೋಣ, ಅಥವಾ ಈ ಲೈನ್ ಕೂರ್ತಾ ಇಲ್ಲ ಸರ್ ಅಂತ. ಸೊ ನನಗೆ ಮುಂಚೆ ಅವ್ರ ಜೊತೆ ನಾನು ಅವ್ರನ್ನ ಆಯ್ಕೆ ಮಾಡಿದ್ದು ಒಂದು ಸಾಂಗು, ಅಂಬಿ ನಿನಗೆ ವಯಸ್ಸಾಯ್ತು ಸಾಂಗ್ ಅಲ್ಲಿ ಒಂದು ಹಾಡಿದೆ, ಮಾತಾಡೋ ತಾರೆಯ ಹಾಗೆ ಅಂತ. ಹಾಡನ್ನ ನನಗೆ ಕಳ್ಸಿದ್ದು. ಹಾಡು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಮಾತಾಡಿದೆ, ನೀವು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಹೇಳಿದ್ದು. ಸೊ ಇದೆಲ್ಲ ನನಗೆ ಸ್ವಲ್ಪ ಅವರ ಸ್ಟ್ರೆಂತ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ರಘು ದೀಕ್ಷಿತ್ ಅವರು ಯಾವ ಮಟ್ಟಕ್ಕೆ ನಮಗೆ ಹಾಡಿದ್ರು ಅಂದ್ರೆ, ನಾವು ಹೋಗಕ್ ಮುಂಚೆ 1 hour ಅವ್ರು ಪ್ರಿಪೇರ್ ಆಗ್ತಾ ಇದ್ರು. ಅಂದ್ರೆ ಅವ್ರಿಗೆ ಅವ್ರ ಸ್ಟ್ರೆಂತ್ ಅವ್ರು ಮಾಡಿರೋ ಟ್ಯೂನಲ್ಲಿ ಗೊತ್ತಿರುತ್ತೆ. ವಿತೌಟ್ ಎನಿ ಪ್ರಾಬ್ಲಮ್ ನಮಗೆ ಒಂದು 1.5 hour ಅಲ್ಲಿ ಸಾಂಗ್ ಮುಗಿಸ್ಕೊಟ್ರು. ಸೊ ಅವ್ರ ಸ್ಟ್ರೆಂತ್ ಹೇಳ್ತಾರೆ ಅವರು. ಒಂಥರ ಅವ್ರ ಕೈಗೆ ಹೋದ್ರೆ ಮ್ಯೂಸಿಕ್ ಮಾಡುವಾಗ ಅಥವಾ ಟ್ಯೂನ್ ಕೊಟ್ಟಾಗ ಅವ್ರು ಯಾವ ತರ ನನಗೆ ರಿಟರ್ನ್ ಮಾತಾಡ್ತಿದ್ರು. ನೀವು ಡೋಂಟ್ ಬಿಲೀವ್, ನಾನು ಒಂದು ಟ್ಯೂನ್ ನನಗೆ ಇನ್ನೊಂದು ಆಲ್ಟರ್ನೇಟ್ ಕೊಡಿ ಅಂತ ಕೇಳಿದ್ದೇ ಇಲ್ಲ. ನನಗೆ ಭರ್ಜರಿ ಗಂಡಲ್ಲೂ ಅಷ್ಟೇ, ಶೇರಲ್ಲೂ ಅಷ್ಟೇ, ಅವರು
ಕೊಟ್ಟಿದ್ದ ಟ್ಯೂನೇ ನಾನು ಓಕೆ ಮಾಡಿದ್ದೀನಿ. ಇನ್ನೊಂದು ಏನಂದ್ರೆ ಶೇರ್ದು ಒಂದು ಸಣ್ಣದೊಂದು ಐಟಮ್ ಸಾಂಗ್ ಮಾಡಿದ್ವಿ. ಅದನ್ನ ನಾನು ಫಸ್ಟ್ ಟೈಮ್ ಕೇಳಿದಾಗ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಏನಾದ್ರು ಟ್ರೈ ಮಾಡೋಣ ಅಂದಾಗ ಯು ಡೋಂಟ್ ಬಿಲೀವ್ ನನ್ನನ್ನು ಹೆಂಗ್ ಕನ್ವಿನ್ಸ್ ಮಾಡೋದು ಅಂದ್ರೆ ಅವರು ಪ್ರತಿ ಸಲ ಆಯ್ತು ಮಾಡ್ತೀನಿ ಅಂತ ನೆಕ್ಸ್ಟ್ ಟೈಮ್ ಹೋದಾಗ ಅದೇ ಸಾಂಗ್ ತೋರಿಸಿ, ಇಲ್ಲ ಸರ್ ಇದು ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಅಂತ. ಈಗ ಸಾಂಗ್ ಶೂಟ್ ಮಾಡಿ ಎಲ್ಲರ ಬಾಯಲ್ಲೂ ಆ ಸಾಂಗ್ ಓಡಾಡ್ತಿದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್, ಆ ಒಂದು ಕಾನ್ಫಿಡೆನ್ಸು ಎಲ್ಲ ಟೆಕ್ನಿಷಿಯನ್ಸ್ಗೂ ಇರಬೇಕು. ಸೊ ಅವ್ರ ಪರವಾಗಿ ನಾನು ಇಷ್ಟು ಮಾತಾಡಿದ್ದೀನಿ. ಇಲ್ಲ, ಅದೊಂದು ಬಿಟ್ ಸಾಂಗ್ ಅಷ್ಟೇ. ಅಂದ್ರೆ ದೇವಸ್ಥಾನದಲ್ಲಿ ಈಗ ಪ್ರತಿಯೊಂದು ದೇವಸ್ಥಾನದಲ್ಲೂ ಫಂಕ್ಷನ್ ಮಾಡುವಾಗ ಅಲ್ಲಿ ಒಂದು ಜಾತ್ರೆ, ಒಂದು ಕಚೇರಿ ನಡೀತಾ ಇರುತ್ತಲ್ವಾ. ಸೊ ಆ ಒಂದು ಸಿಚುವೇಶನ್ ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಅದ್ರ ಪಾಡಿಗೆ ಅದು ಕಚೇರಿ ನಡೀತಾ ಇರುತ್ತೆ. ಆ ಕಚೇರಿ ಆ ಸಾಂಗ್ ಮಧ್ಯೆ ಒಂದು ಏನು ಸಿಚುವೇಶನ್ ನಡೆಯುತ್ತೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನ. ಸರ್ ಈಗ ನೋಡಿರ್ಬೇಕಲ್ಲ, ನಿಮ್ಗೆ ಅರ್ಥ ಆಗಿರ್ಬೇಕು ಭರ್ಜರಿ. ನಿಮ್ಗೇನು ಕನ್ಸಿಲ್ವಾ? ಅದು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಅವನೊಂದು ಹಳ್ಳಿಗೆ ಏನಕ್ಕೆ ಹೋಗ್ತಾನೆ, ಅದು ಒಂದು ಸಸ್ಪೆನ್ಸ್ ಎಲಿಮೆಂಟು. ಹಳ್ಳಿ ಜನನ ತುಂಬಾ, ಎಲ್ಲ ಹಳ್ಳಿ ಜನ ಅವನ್ನ ಇಷ್ಟಪಡೋವಂಥ ಹುಡುಗ ಆಗ್ತಾನೆ, ಅಂದ್ರೆ ಭರ್ಜರಿ ಗಂಡ ಆಗ್ತಾನೆ ಅವನು. ಆಮೇಲೆ ಹಳ್ಳಿಗೆ ಹೋಗಿ ಆ ಜನ ಅಷ್ಟೊಂದು ಅವನ ಮೇಲೆ ಪ್ರೀತಿ ಇಟ್ಟಿರುವಾಗ ಅವನು ಹಳ್ಳಿಗೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅಂತ ಅನ್ಕೋತಾನೆ. ಬರೀ ಒಂದು ಹುಡುಗಿನ ಲವ್ ಮಾಡೋದಲ್ಲದೆ ಆ ಹುಡುಗಿ ಜೊತೆಗೆ ಹಳ್ಳಿ ಜನ ಮನ್ಸನ್ನು ಅವನು ಹೇಗೆ ಗೆಲ್ತಾನೆ ಅನ್ನೋದೇ ಆ ಭರ್ಜರಿ ವಿಷಯ. ನಂಗೆ ಗೊತ್ತಿಲ್ಲ, ಶಿವ ಮಳೆ ಆಟೋಮೆಟಿಕ್ ಆಗಿ ನಾನು ಹಿಂದೆ ಬರ್ತಾ ಇದೆ. ರತ್ನಮಂಜರಿಯಲ್ಲಿ ನನಗೂ ಭರ್ಜರಿ ಗಂಡು ಆದ್ಮೇಲೆ ಸುಮಾರು ದಿವಸ ಆದ್ಮೇಲೆ ನಾವು ಮಾತಾಡ್ಕೊಂಡ್ವಿ. ರತ್ನಮಂಜರಿಯಲ್ಲೂ ಮಳೆ ಬಗ್ಗೆ ನಾವು ಎಂಟೈರ್ ಸಿನಿಮಾ ಮಳೆ ಜೊತೆಲಿ ಜರ್ನಿ ಮಾಡಿದ್ವಿ. ಭರ್ಜರಿ ಗಂಡಲ್ಲೂ ಮಳೆ ಇದೆ, ಶಿವ ಇದ್ದಾನೆ. ಶೇರ್ ಸಿನಿಮಾಲೂ ಶಿವ ಇದ್ದಾನೆ. ಅದು ಆಟೋಮೆಟಿಕ್ ಆಗಿ ಆಗ್ತಾ ಇದೆ. ನನಗನ್ಸೋ ಪ್ರಕಾರ ಸಿನಿಮಾಗೆ ಏನೇನು ಬೇಕೋ ಅದು ತಗೊಂತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ ಸಿನಿಮಾ ಜರ್ನಿ ಬಗ್ಗೆ ಹೇಳ್ತಿದ್ದೆ. ಆಕ್ಷನ್ ವಿನೋದ್ ಬಂದರು. ವಿನೋದ್ ಅಷ್ಟೇ ಹೆಂಗೆ ಅಂದ್ರೆ ನನ್ನ ಫಸ್ಟ್ ಥಾಟ್ ಏನೇ ಮೈಂಡಿಗೆ ಬಂದ್ರು ಮಧ್ಯರಾತ್ರಿ ಆದ್ರೂ ಪರವಾಗಿಲ್ಲ ಕಿಟ್ಟಿಗೆ ಫೋನ್ ಮಾಡಿ ಸೆಕೆಂಡ್ ಒಪಿನಿಯನ್ ತಗೊಂಡು ಅವ್ರು ಅದೇ ಈಸ್ ಬ್ರದರ್ ಫ್ರಮ್ ಮೈ ಅನದರ್ ಮದರ್ ಅಂದ್ರೆ ಈ ವಿಷಯ ಏನಕ್ಕೆ ಹೇಳ್ತೀವಿ ಅಂದ್ರೆ 2020 ನಮ್ಮ ತಾಯಿ ತೀರ್ಕೊಂಡಾಗ ಫಸ್ಟ್ ಕಾಲ್ ನನಗೆ, ಅವಾಗ ಕೋವಿಡ್ ಟೈಮ್ ಯಾರು ಮೀಟ್ ಆಗೋ ಆಗಿರಲಿಲ್ಲ. ಫಸ್ಟ್ ಕಾಲ್ ನನಗೆ ಗೊತ್ತಾಗಿದ ತಕ್ಷಣ ಮಾಡಿ, ನಾನು ನಿಮ್ಮ ಜೊತೆ ಇದ್ದೀನಿ ಯೋಚನೆ ಮಾಡಬೇಡಿ ಅಂತ ಹೇಳಿದ ವ್ಯಕ್ತಿ. ತುಂಬ ಥ್ಯಾಂಕ್ಸ್. ಕೋವಿಡ್ ಟೈಮಲ್ಲಿ ಸಿನಿಮಾ ಒಬ್ಬರು ಪ್ರೊಡ್ಯೂಸರ್ ಬರಬೇಕಾಗಿತ್ತು, ಅವರು ಎಲ್ಲ ಕೋವಿಡ್ ಅಂತ ಹೇಳಿ ಜಾರ್ಕೊಂಡ್ರು. ನನಗೆ ಎಲ್ಲೂ ಕಾನ್ಫಿಡೆನ್ಸ್ ಲೆವೆಲ್ ಮಾಡ್ಬೇಕಂತ ಹೊರಟಿದ್ದೀನಿ. ಹೋಗ್ತಾ ಇದ್ದೀವಿ ಚಾಮರಾಜನಗರ. ಶಿವನ ಕೃಪೆಯಿಂದ ಅಲ್ಲಿ ಏನು ಅನ್ಕೊಂಡಿದ್ವೋ ಶೆಡ್ಯೂಲು ಒಂದು 70% ಮುಗಿದ್ವಿ. ಅದಾದಮೇಲೆ ಪ್ರೊಡ್ಯೂಸರ್ಸ್ ಇಲ್ಲ. ಏನೋ ಮಾಡೋಣ ಆಗುತ್ತೆ ಅಂತ. ಯಾಕಂದರೆ ನಾವು ಒಂದು ಒಳ್ಳೆ ಟೆಕ್ನಿಕಲಿ ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲ ಪ್ರಿಪ್ರೇಷನ್ನು. ಕಿರಣ್ ನಾವು ಆಯ್ಕೆ ಮಾಡ್ಕೊಂಡಾಗ ಕಲರ್ಸ್ ಪರಮ್ ಅವ್ರನ್ನ ಮೀಟ್ ಮಾಡಿ ಅವರೊಂದು ಒಪಿನಿಯನ್ ತೊಗೊಂಡ್ವಿ. ಅವ್ರು ಹೇಳಿದ್ರು, ಚಾಕ್ಲೇಟ್ ಇದನ್ನ ಕರ್ಕೊಂಡೋಗಿ ಈ ಥರ ಕತೆ ಮಾಡಿದ್ದೀರಾ, ಇದು ಪುನೀತ್ ಸರ್ ಮತ್ತು ದುನಿಯಾ ವಿಜಯ್ ಅವ್ರು ಇಂಥವ್ರು ಮಾಡೋದು ಸಿನಿಮಾ ಅಂತ. ನೀವು 3 ತಿಂಗಳಾದ್ಮೇಲೆ ನೋಡಿ ಅಂತ ನಾನು ಅವ್ರಿಗೆ ಹೇಳಿ ಬಂದಿದ್ದೆ. 3 ತಿಂಗಳಲ್ಲಿ 6 ತಿಂಗಳು ಕಷ್ಟಪಟ್ಟು ಅವರು ನಾನು ಏನು ಬೇಕೋ ಎಲ್ಲ ಥರದ್ದು ಕೋಲ್ ಫೈಟ್ ಅಂದರೆ ನನಗೆ ಇಮಿಡಿಯೇಟ್ ಒಂದಷ್ಟು ವೀಡಿಯೋಸ್ ಮಾಡಿ ತೋರಿಸೋರು. ನಾನು ಒಂದಷ್ಟು ಫೈಟ್ಸ್ ಇದೆಲ್ಲ ಮಾಡಿ ತೋರಿಸ್ತಿದ್ದೆ. ಅಷ್ಟು ಎಫರ್ಟ್ ಹಾಕಿ ಅವ್ರನ್ನ ಮಾಡಿದ್ವಿ. ಸೊ ಕಿಟಿ ಹೇಳೋರು ಇಲ್ಲ ಏನೋ ಒಂದು ಆಗುತ್ತೆ ಅಂತ. ಹಂಗೆ ಯಶಾ ಶಿವಕುಮಾರ್ ಅಷ್ಟೇ. ಫಸ್ಟ್ ನಾನು ಹೀರೋಯಿನ್ಗೆ ಅವ್ರನ್ನೇ ನಾನು ಕೇಳಿದಾಗ ಅವರು ತುಂಬ ಬ್ಯುಸಿ ಇದ್ರು, ಡೇಟ್ಸ್ ಇಲ್ಲ ಕಷ್ಟ ಅಂತ ಹೇಳಿದ್ರು ಅವ್ರ ಮ್ಯಾನೇಜರ್ ಒಬ್ಬರು. ಅದಾದಮೇಲೆ ಆ ಮ್ಯಾನೇಜರೇ ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಫೋನ್ ಮಾಡಿ, ಇನ್ನೂ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದರು. ಇಲ್ಲ, ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ ಅಂದೆ. ಸರಿ, ಯಶಾ ಅವರು ಫ್ರೀ ಇದ್ದಾರೆ ಬನ್ನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಯಶಾ ಶಿವಕುಮಾರ್ ಬಂದಿದ್ದು. ಶಿ ಈಸ್ ಅ ಗಾರ್ಜಿಯಸ್. ನಾನು ಹೇಳ್ತೀನಿ, ನನಗೆ ಇನ್ನೂ ತುಂಬ ಸಿನಿಮಾಗಳು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತ ನನಗೆ ಮನಸ್ಪೂರ್ವಕವಾಗಿ ಆಸೆ ಇದೆ. ಸಾರಿ, ಆ್ಯಕ್ಟ್ ಅಲ್ಲ, ನಿರ್ದೇಶನ ಮಾಡಬೇಕು ಅಂತ ಏನೋ ಮನಸ್ಸಲ್ಲಿರೋ ಆಸೆ ಬಂದ್ಬಿಟ್ಟಿದೆ ಅಂತಂತ. ಓಕೆ, ಸೊ ಶಿ ಹಸ್ ಬಿನ್ ಅಮೇಝಿಂಗ್. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೀಸರ್ ಬಿಟ್ಟಾಗಲೇ ಇಂಡಸ್ಟ್ರಿಲಿ ಇಬ್ಬರು ದೊಡ್ಡ ಡೈರೆಕ್ಟರ್ಸ್ ನನ್ನ ಜೊತೆ ಒಂದು 3/4 ಗಂಟೆ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಹೇಗೆ ಅವ್ರ ಪರ್ಫಾರ್ಮೆನ್ಸ್ ಹೇಗೆ ಅಂತ. ನೀವು ನನಗಿಂತ ದೊಡ್ಡ ಸೀನಿಯರ್ ಡೈರೆಕ್ಟ್ರು, ನೀವು ಅನಲೈಸ್ ಮಾಡ್ಬೋದಲ್ಲ. ಇಲ್ಲ, ನಿಮ್ಮ ಜೊತೆ ಒಂದು ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಅಂದರೆ ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತ. ಸುಮಾರು ವಿನೋದ್ ಮಾಸ್ಟ್ರು ಅಷ್ಟೇ, ನಾನು ಕೇಳಿ ಒಂದು ಸುಮಾರು ಸಿನಿಮಾಗಳಿಗೆ ಅವ್ರನ್ನ ಇದು ಮಾಡಬೇಕು ಅನ್ಕೊಂಡು, ಅದೆಲ್ಲ ನನಗೆ ತುಂಬ ಸಂತೋಷದ ಸುದ್ದಿ. ಸೊ ಹೀಗೆ ಕೋವಿಡ್ ಟೈಮಲ್ಲಿ ಸಿನಿಮಾ ಇನ್ನೇನು ನಿಂತೋಗುತ್ತಾ ಅಥವಾ ನನಗೇನು ಬ್ಲೈಂಡ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ನನಗೆ ಕೈ ಹಿಡಿದವರು ನನ್ನ ಸ್ನೇಹಿತರು, ನನ್ನ ಜೊತೆ ಸುಮ್ಮನೆ ಓಡಾಡಿಕೊಂಡು, ಅಂದರೆ ಬ್ಯಾಡ್ಮಿಂಟನ್ ಆಡಿಕೊಂಡು ಜೊತೆಲಿದ್ದಂಥ ಹುಡುಗರು. ನನ್ನ ಕ್ಲಾಸ್ಮೇಟಲ್ಲಿ ಒಬ್ಬ ಇದ್ದಾನೆ. ಇವರು 3 ಕೈ ಹಿಡಿದು ಸಿನಿಮಾ ಮುಂದೆ ಹೋಗಿದ್ದು. ಅವ್ರನ್ನ ಇವತ್ತು ಈ ವೇದಿಕೆ ಕರೀಲೇಬೇಕು ನಾನು. ಅನಿಲ್ ಮತ್ತು ಮದನ್, ಚಂದ್ರಶೇಖರ್, ದಯವಿಟ್ಟು 3 ಜನ ವೇದಿಕೆ ಮೇಲೆ ಬನ್ನಿ.
ಯಾಕಂದರೆ ನನ್ನ ಆಸೆಗಳನ್ನ, ಒಳ ಮನಸ್ಸಿನ ಆಸೆಗಳನ್ನ ಅವರು ಐಡೆಂಟಿಫೈ ಮಾಡಿ ನಿನ್ನ ಜೊತೆ ನಾವಿದ್ದೀವಿ, ಏನಾದರೂ ಆಗಲಿ ನೀವು ಮಾಡಿ ಅಂತ ಹೇಳಿ ನನ್ನ ಜೊತೆ ಕೈ ಜೋಡಿಸಿ ಇವತ್ತವರೆಗೂ ಇಲ್ಲಿಗೆ ಕರ್ಕೊಂಬಂದಂಥ ವ್ಯಕ್ತಿಗಳು. ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೀರಿ ಅವ್ರು 3 ಜನಕ್ಕೆ. ಚಂದ್ರಶೇಖರ್ ವೇದಿಕೆ ಮೇಲೆ ಬರಲ್ಲ, ಒಂದ್ಸಲ ನಿಂತ್ಕೊಂಬಿಡಪ್ಪ ಅಲ್ಲಿಂದ, ನಿನ್ನ ಮುಖ ನೋಡ್ಬಿಡ್ಲಿ ಎಲ್ಲರೂ. ಅವನು ನನಗೆ ಕ್ಲಾಸ್ಮೇಟು, ತುಂಬ ಒಂಥರ ಬ್ಯಾಕ್ ಬೋನು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನು ಹೇಳಿ? ಕಿರಣ್ ಅವರ ಅದು ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರೋ ವಿಷಯ. ಅದೇನು ಈಗ ನಾನು ಏನು ಹೇಳಿದ್ರು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಈಗ ಸ್ಯಾಟಲೈಟು ಅದೆಲ್ಲ ತುಂಬ ಕಷ್ಟ ಇದೆ, ಬಿಸ್ನೆಸ್ ಎಲ್ಲ ತುಂಬ ಕಷ್ಟ ಇದೆ. ನಾನು ಒಂದು ಹೆಮ್ಮೆಯಿಂದ ಒಂದು ವಿಷಯ ಹೇಳ್ಕೊತೀನಿ ಅಂದರೆ, ನಾನು ಫಸ್ಟ್ ಟೀಸರ್, ಸೆಕೆಂಡ್ ಟೀಸರ್ ಬಿಟ್ಟಾಗಲೇ ವಿತಿನ್ 45 ಮಿನಿಟ್ಸ್ ಹಿಂದಿ ಡಬ್ಬಿಂಗ್ ರೈಟ್ಸು ಈ ಎಲ್ಲ ಇಂಡಸ್ಟ್ರಿಲಿ ಎಲ್ಲರೂ ಗೊತ್ತಿದೆ, ಭರ್ಜರಿ ಗಂಡು ಒಳ್ಳೆ ಹಿಂದಿ ಡಬ್ಬಿಂಗ್ ರೈಟ್ಸ್ ಆಗಿದೆ ಅಂತ. ತುಂಬ ಒಳ್ಳೆ ಮೊತ್ತಕ್ಕೆ, ಅಂದರೆ ನಾನು ಏನು ಅನ್ಕೊಂಡಿದ್ದೆ ಅದಕ್ಕೆ ಡಬಲ್ ಆಯಿತು. ಅದ್ರ ಎಫರ್ಟ್ಗೆ ಏನೂ ಅಲ್ಲ, ವೆರಿ ಸಿಂಪಲ್. ಅವ್ರು ಹೇಳಿದ್ದಿಷ್ಟೇ, ಮೇಕಿಂಗ್ ಕ್ಲಾಸ್ ಆಗಿದೆ, ಒಳ್ಳೆ ಕ್ವಾಲಿಟಿ ಮಾಡಿದ್ದೀರಾ. ನಾವು ಫಸ್ಟು ಸೆಲೆಕ್ಟ್ ಮಾಡಿದ್ದೆ ಮೇಕಿಂಗೋಸ್ಕರ ಅಂತ. ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳು ನನ್ನ ಟೆಕ್ನಿಕಲ್ ಟೀಮ್ಗೆ ಹೇಳ್ತೀನಿ. ಕಿರಣ್ ಅವ್ರ ಎಫರ್ಟು, ಆರ್ಟಿಸ್ಟ್ ಎಫರ್ಟ್ ಅಷ್ಟೇ ಇದೆ. ಬಟ್ ನನ್ನ ವಿಜುವಲೈಸೇಷನ್, ನನ್ನ ಮನಸ್ಸಲ್ಲಿ ಏನು ಅನ್ಕೊಂಡು ಅದನ್ನ ತೆಗೆದುಕೊಟ್ಟಂಥ ವ್ಯಕ್ತಿ ಕಿಟ್ಟಿ. ತುಂಬ ದೊಡ್ಡ ಎತ್ತರಕ್ಕೆ ಬೆಳಿಬೇಕು, ತುಂಬ ಒಳ್ಳೆ ಹಂಗರ್, ಫೈರ್ ಇದೆ. ಅದೆಲ್ಲ ಆಸೆ ನನ್ನ ಕೈಗೆ ಸಿಗದೇ ಇರೋಂಥ ಟೆಕ್ನಿಷಿಯನ್ ಆಗಲಿ, ಅದು ನನ್ನ ಆಸೆ. ಎಲ್ಲರಿಗೂ ಅದನ್ನೇ ನಾನು ಇದು ಮಾಡೋದು. ವಿಜಯ್ಗೂ ಅಷ್ಟೇ. ವಿಜಯ್ ಅವಾಗವಾಗ ಹೇಳ್ತಾರೆ, ಏನು ಸರ್ ನಮಗೆ ಇನ್ನೂ ದೊಡ್ಡ ಸಿನಿಮಾ ಸಿಗಬೇಕು ಅಂದರೆ ಪೇಷನ್ಸ್ ಇರಿ, ನಿಮ್ಮ ಟ್ಯಾಲೆಂಟ್ ಇದ್ದರೆ ಖಂಡಿತ ಯಾವತ್ತಾದ್ರು. ಈಗಾಗಲೇ ಆಲ್ರೆಡಿ ಅವರು ಹೈದ್ರಾಬಾದಲ್ಲಿ ಎಲ್ಲ ಅವರ ವಿಂಗ್ಸ್ನ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಸೈಲೆಂಟಾಗಿದ್ದಾರೆ, ಸೈಲೆಂಟಾಗಿರೋ ನಂಬರ್ದು ಅಂತಾರಲ್ಲ ಹಂಗೆ. ಅವರ ಅಣ್ಣ ಬಂದು ಜೀವನ್ ಅಂತ, ಕಿರುವಾಣಿ ಸರ್ ಜೊತೆ ಎಲ್ಲ ವರ್ಕ್ ಮಾಡ್ತಾರೆ, ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ. ಬೇರೆ ಅದಾದ್ಮೇಲೆ ಇಲ್ಲಿ ಒಂದು 3 ಹೆಸರು ಕಾಣಿಸುತ್ತೆ, BT ಮಂಜುನಾಥ್, ಸ್ವಾತಿ ಲಿಂಗರಾಜ್ ಅಂಡ್ NMK ಶ್ರೀನಿವಾಸ್ ಅಂತ. ಅಂದರೆ ನನಗೆ ತುಂಬ ನಾನು ಬ್ಲೈಂಡ್ ಆಗಿ ದೇವ್ರು ನಮ್ದಾಗಿ ಯಾವುದೋ ಒಂದು ಡೋರ್ ಓಪನ್ ಆಗುತ್ತೆ, ಅದು ನನ್ನ ಅದೃಷ್ಟ. ಹಂಗೆ ಆ 3 ಜನನು ನನಗೆ ತುಂಬ ಕ್ರಿಟಿಕಲ್ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ. BT ಮಂಜುನಾಥ್ ಬಂದಾಗಲೂ ತುಂಬ ಕ್ರಿಟಿಕಲ್ ಕಂಡೀಷನ್ನು, ಅವರು ಫಂಡ್ ಮಾಡಿ ಸಿನಿಮಾನ ಮುಂದೆ ಕರ್ಕೊಂಡೋದ್ರು. ಹಂಗೆ ಪ್ರವೀಣ್ ಬಂದಿದ್ದಾರೆ, ಪ್ರವೀಣ್ ಮತ್ತು ಅವರ ವೈಫ್ ಇಬ್ಬರು ಬಂದಿದ್ದಾರೆ. ಅವರು ಅಷ್ಟೇ ನನಗೆ ತುಂಬ ಒಂಥರ ಬ್ಲ್ಯಾಂಕ್ ಸ್ಟೇಜಲ್ಲಿ ಇದ್ದಾಗ ನನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ NMK ಶ್ರೀನಿವಾಸ್ ಅವ್ರು ಬಂದಿಲ್ಲ ಇವತ್ತು, ಅವರು ಅಷ್ಟೇ. ಇವರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಣಜಿ ಸರ್ನಂತೂ ನಾನು ನೆನೆಸ್ಕೊಳ್ಳೇಬೇಕು. ಅವ್ರ ಜೊತೆ ನಾನು ಮೊನ್ನೆ ಬ್ಯಾಂಕಾಕಲ್ಲಿ ಶೂಟ್ ಮಾಡ್ಕೊಂಡು ಬಂದಾಗ ಅಂಥ ದೊಡ್ಡ ವ್ಯಕ್ತಿ, ಅಂಥ ಇರಲಿ ಅಲ್ಲಿ ಬ್ಯಾಂಕಾಕಲ್ಲಿ ನಿಮ್ಗೇನು ಗೊತ್ತಿದೆಯಾ, ಬಟ್ ಅವ್ರು ಏನೇನು ಅಲ್ಲಿ ಮಾಡಿದ್ದಾರೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ಸಿನಿಮಾ ಮಾಡಿರೋದು, ಅಲ್ಲಿ ಏನೇನು ಖರ್ಚು ಮಾಡಿ ಹೇಗೆ ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಅದು ಹೇಳಿದ್ದು ಆಟೋಮೆಟಿಕ್ ಆಗಿ ನನ್ನ ಶೇರ್ ಸಿನಿಮಾಗೆ ಅವರು ಕೆಲಸ ಮಾಡೋ. ಸೊ ನನಗೆ ಈ ಒಂದು ಇದನ್ನ ಪ್ರಯತ್ನ ನಾನು ಹಾಗೆ ಇನ್ನೊಬ್ರು ನಮ್ಮ ಸುದರ್ಶನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್, ಬನ್ನಿ. ಅವರು ಅಷ್ಟೇ ನನ್ನ ಒಳ್ಳೆ ಟೈಮಲ್ಲಿ ನನಗೆ ಕೈ ಹಿಡಿದು ಇನ್ನೊಂದು ಸಿನಿಮಾ ಕೊಟ್ಟು ಭರ್ಜರಿ ಗಂಡು ಮಾಡುವಾಗಲೇ ಜೊತೆಲಿ ಸಿನಿಮಾ ಮಾಡೋಣ ಅಂತ ತುಂಬ ಪ್ಯಾಷನೇಟ್ ಇರೋವಂಥ ಒಂದು ಪ್ರೊಡ್ಯೂಸರು. ಇಂಥವರೆಲ್ಲ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ಹಾಗೆ ಇನ್ನೇನು ಯಾರನ್ನ ಬಿಟ್ಟಿದ್ದೀನಿ, ಇನ್ನೊಬ್ರು ಯಾರೋ ಪ್ರೊಡ್ಯೂಸರು ಇಲ್ಲ, ಅವರು ನಿರ್ಮಾಪಕರಲ್ಲ, ನನಗೆ ಬ್ಯಾಕ್ ಸಪೋರ್ಟ್, ನನ್ನ ಕ್ಲಾಸ್ಮೇಟ್ ಅವನು. ಸೊ ಅವನು ನನಗೆ ಇಲ್ಲ ಸರ್, ಅಂಥವ್ರು ಯಾರು ಇದ್ದರೆ ಸಿನಿಮಾ ಡಿಲೇ ಆಗ್ತಾ ಇರಲಿಲ್ಲ. ಆ ಥರದವ್ರು ಬೇಕು ಸರ್, ಆ ಥರದವ್ರು ಇದ್ದರೆ ಸಿನಿಮಾ ಡಿಲೇ ಆಗ್ತಾ ಇರಲಿಲ್ಲ. ಹಾಂ, ಈ ಬೇರೆ ಏನೋ ಪ್ರಶ್ನೆ ಇದ್ರೆ ಕೇಳಿ. ನಾನು ನಿಮ್ಮನ್ನು ಒಂದೇ ಒಂದು ವಿಷಯ ಕೇಳ್ಕೊಳ್ಳೋದು, ಮನವಿ ಮಾಡಿ ಕೇಳ್ಕೊತೀನಿ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ, ದೊಡ್ಡ ದೊಡ್ಡ ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತೀರಾ, ಸಣ್ಣ ಸಿನಿಮಾಗಳಿಗೂ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ತುಂಬ ಪ್ಯಾಷನೇಟ್ ಇರೋವಂಥ ಒಂದು ಟೀಮು, ಕಿರಣ್ ಆಗಿರ್ಬೋದು, ಯಶಾ ಶಿವಕುಮಾರ್ ಆಗಿರ್ಬೋದು, ನಮ್ಮ ನಾಗೇಶ್ವರ್ ಇದ್ದಾರೆ, ಎಲ್ಲ ಟೆಕ್ನಿಕಲ್ ಟೀಮು ಅಷ್ಟೇ. ರಾಕೇಶ್ ಆಲ್ರೆಡಿ ಈಗ ಒಂದೇ ಹೀರೋ ಆಗೋವಂಥ ಒಂದು ಎಲ್ಲ ಲಕ್ಷಣಗಳು ಅವನಲ್ಲಿದೆ. ನಿಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಸಿನಿಮಾಗೂ ಮಾಡಿದಾಗೆ ನಮ್ಮ ಸಿನಿಮಾನು ದಯವಿಟ್ಟು ಮಾಧ್ಯಮದವರೇ ನಮಗೀಗ ದೇವರು.
ಇನ್ಯಾರು ಈ ರಿಲೀಸ್ ನಮ್ಮ ಸಿನಿಮಾ ಒಂದು ಎಲ್ಲರಿಗೂ ತಲುಪಬೇಕಂದ್ರೆ ನೀವೇ ನಮ್ಮ ದೇವ್ರು ಅಂತ ಹೇಳಿ ಈ ಮಾತು ಯಾವತ್ತೂ ಇರುತ್ತೆ. ನೀವು ಯಾವತ್ತಾದ್ರೂ ನನಗೆ ಎಲ್ಲರೂ ಹಿಂಗೆ ಮಾತಾಡೋದು ಆಮೇಲೆ ಅದೆಲ್ಲ ಓಕೆ, ಅದೆಲ್ಲ ನಾನು ಓಪನ್. ನೀವು ಯಾವತ್ತಾದ್ರೂ ಬಂದು ಈಗ ಆಲ್ರೆಡಿ ನನ್ನ ಜೊತೆ ಸುಮಾರು ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ರತ್ನಮಂಜರಿ ಟೈಮಲ್ಲೂ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೇನು ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಆದಷ್ಟು ಹೆಚ್ಚಿಗೆ. ನಾವು ಹಿಂದಿ ಏನೂ ಮಾಡ್ತಾ ಇಲ್ಲ ಸರ್. ನನಗೆ ಕನ್ನಡ ಸಿನಿಮಾ ಮಾಡ್ಬೇಕಂತ ಆಸೆ ಅಷ್ಟೇ ಸರ್. ಕನ್ನಡ ಸಿನಿಮಾನ ಈಗ ನನಗೆ ನೋಡಿ, ಕಾಂತಾರ ಸಿನಿಮಾ ನಂಗೆ ತುಂಬ ಹೆಮ್ಮೆ ಹೇಳ್ಕೊತೀನಿ. ಆ ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಿದ್ದಲ್ಲ, ಅದು ಪ್ಯಾನ್ ಇಂಡಿಯಾ ಆಗಿದ್ದು. ಸೊ ನನ್ನ ಕನಸು ಅಷ್ಟೇ. ನನ್ನ ಕನಸು ನಿಜವಾಗ್ಲೂ ಅಲ್ಲಿವರೆಗೂ ಇದೆ. ಮೊನ್ನೆ ಯಶ್ ಅವ್ರ ಒಂದು ಮಾತು ಹೇಳಿದ್ರು, ನಿಮ್ಮ ಕನಸನ್ನ ಬೇರೆಯವ್ರು ಕೇಳಿದ್ರೆ ಅವ್ನಿಗೆ ಶಾಕ್ ಹೊಡಿಬೇಕು, ಹಂಗಿರ್ಬೇಕು ನಿಮ್ಮ ಕನಸು ಅಂತ. ನಂಗೆ ತುಂಬ ಇಷ್ಟವಾದ ಮಾತದು. ಸೊ ನನ್ನ ಕನಸು ಹಂಗೆ, ನಾನು ದೊಡ್ಡ ಮಟ್ಟಕ್ಕೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ನಾನು ಓಪನ್ ಆಗಿ ಹೇಳ್ತೀನಿ, ಅಪ್ಪು ಸರ್ಗೆ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಡ್ರೀಮ್ ಆಗಿತ್ತು. ನಾನು ಏನೇ ಕಥೆಯಲ್ಲಿ ಒಂದು ಹೀರೋ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರ ಮೈಂಡಲ್ಲಿ ಇಟ್ಕೊಂಡು ಬೇರೆ ಹೀರೋಗಳು ಬಂದಾಗ ಅದೇ ಥರ ನಾನು ಅವ್ರನ್ನ ಹೆಂಗೆ ಫೋಕಸ್ ಮಾಡಬೇಕು ಅಥವಾ ಅವ್ರ ಜೊತೆ ನಾನು ಸಿನಿಮಾ ಮಾಡಿದ್ರೆ ಏನೇನು ಮಾಡ್ಬೋದಿತ್ತು ಅದನ್ನು ಅಂದ್ಕೊಂಡೆ ನಾನು ಕಿರಣ್ ಅವ್ರ ಜೊತೆನೂ ಸಿನಿಮಾ ಮಾಡೋದು ಅಥವಾ ಯಾರ ಜೊತೆ ಸಿನಿಮಾ ಮಾಡೋದು ನನ್ನ ಆಸೆ ಅದಾಗಿರುತ್ತೆ. ಸೊ ನನಗೆ ಕನ್ನಡ ಸಿನಿಮಾ ಮಾಡ್ಬೇಕು ಸರ್. ಕನ್ನಡ ಸಿನಿಮಾ ಮಾಡಿ ಅದು ದೊಡ್ಡ ಮಟ್ಟಕ್ಕೆ ಇದಾಗಿ ಬೇರೆ ಲ್ಯಾಂಗ್ವೇಜ್ ಅವರು ನಮ್ಮ ಸಿನಿಮಾನ ನೋಡಿ ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಹೋಗ್ಬೇಕು ಹೊರತು ನಾನು ಪ್ಯಾನ್ ಇಂಡಿಯಾಗೆ ನಾನು ಯಾವತ್ತೂ ನನ್ನ ಆಸೆ ಅದಲ್ಲ, ಸದ್ಯಕ್ಕೆ ಅದಲ್ಲ. ಅಣಿಜಿ ಸರ್ಗೆ ಹೇಳಿದ್ದೀನಿ, ನಾನು ಅವ್ರ ಸಿನಿಮಾ ನೋಡಿದ್ದಾರೆ, ಯಾಕಂದ್ರೆ ಅವ್ರಿಗೆ ನಾನು ಇಷ್ಟು ಥಿಯೇಟ್ರ್ ಮಾಡಿ ಅಥವಾ ಹಿಂಗೆ ರಿಲೀಸ್ ಮಾಡಿ ಈ ಕಡೆ ಬನ್ನಿ ಸರ್, ಒಂದು ನಿಮಿಷ ಹೇಳಿ, ಮಾತಾಡಿ ರಿಲೀಸ್ ಬಗ್ಗೆ ಏನು ಪ್ಲಾನ್ ಮಾಡಿದ್ದೀವಿ ಅಂತ. ಯಾಕಂದ್ರೆ ನನಗೆ ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ ನಾನು. ಅವರು ಸರ್ ಪ್ರಮೋಷನ್ನು ನಾವು ದೊಡ್ಡ ಮಟ್ಟಕ್ಕೆ ಮಾಡೋ ಶಕ್ತಿ ನಾವಿಲ್ಲ. ಅದಕ್ಕೆ ಹೇಳಿದ್ದು, ನೀವು ಈಗ ನಮಗೆ ದೇವರುಗಳು, ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ. ಸುಧೀಂದ್ರ ಸರ್ಗೆ ಹೇಳಿದ್ದೀನಿ, ಅವರು ನನಗೆ ಎಲ್ಲ ಹಂತದಲ್ಲೂ ಸಜೆಷನ್ಸ್ ಕೊಡ್ತಾರೆ. ತುಂಬ ಒಳ್ಳೆ ಗಾರ್ಡಿಯನ್ ಥರ ಇದ್ದಾರೆ. ಅಣ್ಣ ಹೇಳಿ ಡಿಸ್ಟ್ರಿಬ್ಯೂಷನ್ದು. ನಾನು ಅವ್ರಿಗೇನು ಹೇಳಿಲ್ಲ, ಇಷ್ಟು ಥಿಯೇಟ್ರ್ ಮಾಡ್ಕೊಡಿ, ನಾವು ಸಿನಿಮಾ ನೋಡಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಮಾಡಿ ಅಂತ ಹೇಳಿದ್ದೀನಿ. ಅಣ್ಣ ಮಂಜಣ್ಣ ನೋಡ್ಕೊಂತಾನೆ ಆಮೇಲೆ ಯಾರ್ದ ವಿಜಿದ ಆಮೇಲೆ ಮಾಡೋಣ, ನಾವು ಕೂತ್ಕೊಳ್ಳೋಣ ಆಮೇಲೆ. ಇದು 5ನೇ ತಾರೀಕು ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಲಿಮಿಟ್ ಥಿಯೇಟರ್ಸ್ ತುಂಬ ಏರಿಯಾಗೆ ಒಂಥರನೇ ಮಾಡ್ಕೊಂಡು ಎಲ್ಲ ಡಿಸ್ಟಿಕ್ ಒಂಥರ ಮಾಡ್ಕೊಂಡು ನೋಡಿ. ಸಿನಿಮಾ ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ವೀಕಲ್ಲಿ ಇನ್ನೂ ಹೈ ಮಾಡ್ಬೋದು. ತುಂಬ ಖಾಲಿ ಸಿನಿಮಾ ಓಡಿಸೋದು ನಾನು ಯಾವತ್ತೂ ಇಷ್ಟಪಡಲ್ಲ. ಯಾಕಂದ್ರೆ ನನ್ನ ಅನುಭವದಲ್ಲಿ ಆ ಏರಿಯಾದಲ್ಲಿ ಥಿಯೇಟರ್ಗಳಿರಬೇಕು. ಅದು ಮಲ್ಟಿಪ್ಲೆಕ್ಸ್ ಆಗ್ಬೋದು, ಸಿಂಗಲ್ ಸ್ಕ್ರೀನ್ ಆಗ್ಬೋದು. ಈ ಥರ ಪ್ಲ್ಯಾನ್ ಡಿಸ್ಟಿಕ್ಕಲ್ಲಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ನಿರ್ಮಾಪಕರು ಅಥವಾ ನಿರ್ದೇಶಕರು ಆಗಲಿ ಅವ್ರಿಗೊಂದು ಒಳ್ಳೇದಾಗಬೇಕಂತ ಆಸೆ ಪಟ್ರು. ಯಾಕಂದರೆ ನಾವೆಲ್ಲ ಥರ ಕಷ್ಟ ಅನುಭವಿಸಿದ್ದೀವಿ. ಸಿನಿಮಾ ಮಾಡಿ ಚೆನ್ನಾಗೂ ಆಗಿದೆ, ನಮ್ಮ ತಪ್ಪಿಂದ ತಪ್ಪು ಆಗಿದೆ. ಅಂದರೆ ನಮ್ಮ ತಪ್ಪಿಂದ ತಪ್ಪಾಗಿರೋ, ಸಿನಿಮಾ ತಪ್ಪಲ್ಲ, ನಾವು ಮಾಡಿರೋ ತಪ್ಪಿಂದ ತಪ್ಪಾಗಿದೆ. ಆ ತಪ್ಪು ಆಗಬಾರ್ದು ಯಾರಿಂದನೂ. ಪ್ರಸಿದ್ಧ ಅವರಾಗಲಿ, ನಮ್ಮ ಕಿರಣ್ ರಾಜು ಸಿನಿಮಾ ಮಾಡಿದ್ದಾರೆ, ನಮ್ಮ DOP ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಕ್ವಾಲಿಟಿ ಸಿನಿಮಾ. ಇಲ್ಲೊಂದು ಏನಂದರೆ ನಮ್ಮ ಜನ ಕ್ವಾಲಿಟಿ ಸಿನಿಮಾ ಇದ್ದಾಗ ಸ್ವಲ್ಪ ನೋಡ್ತಾರೆ, ಗೊತ್ತಾಗುತ್ತೆ. ಇವತ್ತು ಒಂದು ಪೋಸ್ಟರಲ್ಲಿ ಒಂದು ಟ್ರೈಲರಲ್ಲಿ ಜನ ಜಡ್ಜ್ ಮಾಡೋಷ್ಟು ಅಡ್ವಾನ್ಸ್ ಆದರೆ ನಾವಾಗೆಲ್ಲ ನಾವು ಹೆಂಗೆ ಹೇಳ್ತಿದ್ವಿ, ನಾವು ಹೇಳಿದಷ್ಟೇ ನಡೀತದಲ್ಲ, ಸುಳ್ಳು. ನಮ್ದು ಔಟ್ಪುಟ್ ಚೆನ್ನಾಗಿತ್ತು ಅಂದರೆ 100% ನೋಡ್ತಾರೆ. ಒಳ್ಳೆ ಥಿಯೇಟರ್ ಸೆಟಪ್ ಮಾಡ್ತೇವೆ, ಸಿನಿಮಾ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಮುಗಿಸೋಕೆ ಮುಂಚೆ ಇವತ್ತು ಇಲ್ಲಿಗೆ ನನ್ನ ಕಾರ್ಯಕ್ರಮಕ್ಕೆ ಅಂತ ಕೆಲವರು ನನ್ನ ಸ್ನೇಹಿತರು ಮಿತ್ರರು ಬಂದಿದ್ದಾರೆ. ಮದನಪಲ್ಲಿಯಿಂದ ಇವತ್ತು ನನ್ನ ಸ್ನೇಹಿತರು, ನಮಗೆ ಅವ್ರು ಯಾವುದೋ ಒಂದು ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದು, ನನಗಿರೋ ಸಿನಿಮಾ ಪ್ಯಾಷನ್, ಅವರು ಅಲ್ಲಿ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಅಸೋಸಿಯೇಟ್ ಆಗಿದ್ದಾರೆ, ಅವ್ರು ಶೂಟಿಂಗ್ ಗೀಟಿಂಗ್ ಎಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಚಿನ್ನಾರೆಡ್ಡಿ ಸರ್ ಮತ್ತು ಮಣಿ ಸರ್ ಅಂತ ಬಂದಿದ್ದಾರೆ, ತುಂಬ ಧನ್ಯವಾದಗಳು. ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ ಕುಮಾರ್ ಅಂತ, ಅವರು ನನಗೆ ಪರಿಚಯ ಆದಾಗಿಂದ ಕಳೆದೋಗ್ತಾರೆ ಮತ್ತೆ ಜಾಯ್ನ್ ಆಗ್ತಾರೆ, ಕಳೆದೋಗ್ತಾರೆ ಅಂದರೆ ಕೈ ಬಿಡ್ತಾ ಇಲ್ಲ ನಮಗೆ. ಅವ್ರಿಗೂ ತುಂಬ ಧನ್ಯವಾದಗಳು. ಬಬ್ಲು ಸರ್, ಬಬ್ಲು ಅಂತಾನೆ ನನಗೆ ಪರಿಚಯ. ಶೇರ್ ಸಿನಿಮಾ ನಿರ್ಮಾಪಕರು ಬಂದಿದ್ದಾರೆ, ತೇಜಸ್ವಿನಿಯವರು ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್. ವೃತ್ತಿಯಲ್ಲಿ ಅವರು ವಕೀಲರಾದ್ರು, ಸಿನಿಮಾ ಬಗ್ಗೆ ತುಂಬ ಒಂದು ಪ್ಯಾಷನ್ ಇಟ್ಕೊಂಡು ನನ್ನ ಸಿನಿಮಾಲೇ ಫಸ್ಟ್ ಅವರು ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ವಿನುತಾ ಅವ್ರು ಬಂದಿದ್ದಾರೆ, ಅವರು ಶೇರ್ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಮತ್ತು ಶಂಕರ್ ನಿರ್ದೇಶಕರು, ಅವರು ಬಂದಿದ್ದಾರೆ. ಇವತ್ತು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟು ಇಲ್ಲಿಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರದವ್ರಿಗೂ, ಸೋಷಿಯಲ್ ಮೀಡಿಯಾದವ್ರಿಗೂ, ಕಿರಣ್ ರಾಜ್ ಫ್ಯಾನ್ಸ್ಗೆ ತುಂಬ ಥ್ಯಾಂಕ್ಸ್. ತುಂಬ ನಾನು ಇತ್ತೀಚೆಗೆ ಒಬ್ಬ ನಾಯಕನಿಗೆ ಈ ಮಟ್ಟಕ್ಕೆ ಯುವ